ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಪರೀಕ್ಷಾ ದಿನಾಂಕ ಯಾವಾಗ ಅಂತ ಒಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ. ಅಂದರೆ RRB ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಯಾವಾಗ ಅಂತ. ಹೌದಾ? ಏಪ್ರಿಲ್ನಲ್ಲಿ ನಡೆಯುತ್ತೆ ಅಂತ ಹೇಳಿದರು. ಏಪ್ರಿಲು ಅಥವಾ ಮೇನಲ್ಲಿ ಪರೀಕ್ಷೆಗಳು ನಡೆಯುತ್ತೆ ಅಂತ ಹೇಳಿದರು. ಆದರೆ ನಡೆಯುತ್ತಾ ಇಲ್ವಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೂ ಜಾಯ್ನ್ ಆಗಿ. ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ನಮ್ಮಲ್ಲಿ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ, ಕೇವಲ 999 ರೂಪಾಯಿಗೆ. ಹೌದಾ? ಅದರಲ್ಲಿ ನಾವು ಜನರಲ್ ಅವೇರ್ನೆಸ್ಸು, ಮ್ಯಾಥಮೆಟಿಕ್ಸು, ಹಾಗೆ ರೀಸನಿಂಗು, ಸೈನ್ಸು ಎಲ್ಲ ಚಾಪ್ಟರ್ ವೈಸ್ ನಿಮಗೆ ಕ್ಲಾಸ್ಗಳಿರ್ತವೆ. ಹಾಗೆ ಅದ್ರ ಜೊತೆಗೆ PDF ನೋಟ್ಸ್ ಕೊಡ್ತೀವಿ, ಹಾಗೆ ಕ್ವಶನ್ ಪೇಪರ್ಸ್ಗಳು ಕೊಡ್ತೀವಿ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗ್ಬೋದು ಅಂತ ಹೇಳ್ತಾ, ಅದೇ ಥರ ನೀವೇನಾದರೂ PDF ನೋಟ್ಸ್, RRB ಗ್ರೂಪ್ ಡಿ ಹುದ್ದೆಗೆ PDF ನೋಟ್ಸ್ ಹುಡುಕ್ತಾ ಇದ್ದರೆ ನಮ್ಮಲ್ಲಿ ಜನರಲ್ ಅವೇರ್ನೆಸ್ಸು, ಮ್ಯಾಥಮೆಟಿಕ್ಸು, ರೀಸನಿಂಗು, ಸೈನ್ಸು PDF ನೋಟ್ಸ್ಗಳಿದ್ದಾವೆ, ಚಾಪ್ಟರ್ ವೈಸ್ ಎಕ್ಸ್ಪ್ಲೈನ್ ಮಾಡಿದ್ದು. ಹಾಗೆ ಅದ್ರ ಜೊತೆಗೆ ಕ್ವಶನ್ ಪೇಪರ್ಗಳು ಬೇಕಾದರೆ 2025ರಲ್ಲಿ ನಡೆದಂತಹ ಒಟ್ಟು 25 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅವುಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ RRB ಗ್ರೂಪ್ ಡಿದು ಏನು ಎಕ್ಸಾಮ್ ಡೇಟ್ ಯಾವಾಗ ನಡಿಬೋದು ಅಂತ ಅವರು ಒಂದು ನೋಟಿಸ್ನ ಬಿಟ್ಟಿದ್ದರು. ಫಸ್ಟು ಅದರಲ್ಲಿ ಏನಿತ್ತು ಅಂದರೆ ಏಪ್ರಿಲ್ ಅಥವಾ ಮೇದಲ್ಲಿ ಪರೀಕ್ಷೆಗಳು ನಡೀತವೆ ಅಂತ. ಹೌದಾ? ಆದರೆ ಆವಾಗ ನಡಿಬಹುದಾ ಅನ್ನೋದಕ್ಕೆ ಒಂದಿಷ್ಟು ಅದಕ್ಕಿಂತ ಮುಂಚೆ ಒಂದು RRBಲಿ ಒಂದು ರೂಲ್ಸ್ ಇದೆ. ಏನಿದೆ ಅಂದರೆ ಫಸ್ಟ್ಗೆ RRB ಅವರು ನೋಟಿಫಿಕೇಷನ್ ಆಯಿತು ಅಂದರೆ ಯಾವ ನೋಟಿಫಿಕೇಷನ್ ಬಿಡ್ತಾರೆ ಅಂದರೆ ಗ್ರ್ಯಾಜುಯೇಟೆಡ್ ನೋಟಿಫಿಕೇಷನ್ ಬಿಡ್ತಾರೆ. ಅದಾದ ನಂತರ ಅಂಡರ್ ಗ್ರ್ಯಾಜುಯೇಟೆಡ್ ಬಿಡ್ತಾರೆ, ಅಂದರೆ ಡಿಗ್ರಿ ಮೇಲೆ. ಅದಾದ ನಂತರ PUC ಮೇಲೆ ಅರ್ಜಿಯನ್ನು ಯಾರು ಸಲ್ಲಿಸಿರ್ತಾರೆ ಅವ್ರದ್ದು ನೋಟಿಫಿಕೇಷನ್ ಬಿಡ್ತಾರೆ. ಅದಾದ ನಂತರ ಗ್ರೂಪ್ ಡಿ 10th ಮೇಲೆ ಅಪ್ಲಿಕೇಶನ್ ಹಾಕೋಕ್ಕೆ ಬಿಡ್ತಾರೆ. ಈ ಥರ ಫಸ್ಟು RRB NTPC ಗ್ರ್ಯಾಜುಯೇಟೆಡ್ಡು, NTPC ಅಂಡರ್ ಗ್ರ್ಯಾಜುಯೇಟೆಡ್ಡು, ಹಾಗೆ ನೆಕ್ಸ್ಟ್ ಯಾವುದು ಗ್ರೂಪ್ ಡಿ ಬರುತ್ತೆ. ಇವಾಗ ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ಯಾವ್ದು ನೋಟಿಫಿಕೇಷನ್ ಬಂದಿರುತ್ತೆ ಅದರ ಎಕ್ಸಾಮ್ ನಡಿಬೇಕು. ಫಸ್ಟು RRB NTPC ಗ್ರ್ಯಾಜುಯೇಟೆಡ್ ಬಂದಿತ್ತು, ಅದರ ಎಕ್ಸಾಮು ಆಲ್ರೆಡಿ ಮುಗೀತು, ಇದೇ ತಿಂಗಳು ನಡೆಯಿತು. ಎಷ್ಟು? ಮಾರ್ಚ್ 16ರಿಂದ 27ನೇ ತಾರೀಕಿನವರೆಗೆ ಈ ತಿಂಗಳು ಎಕ್ಸಾಮ್ ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾವೆ. ಹೌದಾ? ಇವಾಗ ಉಳಿದಿದ್ದು ಯಾವುದು? NTPC ಯಾವಾಗಂತ ಹೇಳಿದ್ದಾರೆ? ಏಪ್ರಿಲ್ ಅಥವಾ ಮೇದಲ್ಲಿ. ಅಂದರೆ ಇವಾಗ ಗ್ರ್ಯಾಜುಯೇಟೆಡ್ ಮುಗೀತು, ಇನ್ನು ಸೆಕೆಂಡ್ PUC ಮೇಲೆ ಯಾರು ಹಾಕಿರ್ತೀರಾ ಅವ್ರ ಪರೀಕ್ಷೆ ನಡಿಬೇಕಲ್ವ. ಅದನ್ನೇನು ಮಾಡ್ತಾರೆ, ಈ ಮಂತಲ್ಲಿ ಅಂತೂ ಹೋಗಲ್ಲ, ಏಪ್ರಿಲ್ ಸ್ಟಾರ್ಟ್ ಆಯಿತು, ಇವಾಗ ಸಿಟಿ ಇಂಟಿಮೇಷನ್ ಸ್ಲಿಪ್ ಬಿಡಬೇಕು. ಅದಾದ ನಂತರ 10 ದಿನಕ್ಕೆ ನಿಮ್ಮ ಪರೀಕ್ಷೆ ಇರುತ್ತೆ. ಅಂದರೆ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ನಲ್ಲಿ ನಿಮ್ಮ ಎಕ್ಸಾಮ್ ಆಗುತ್ತೆ. ಯಾವುದು? ಗ್ರ್ಯಾಜುಯೇಟೆಡ್ ಎಕ್ಸಾಮ್. ಅಂಡರ್ ಗ್ರ್ಯಾಜುಯೇಟೆಡ್ PUC ಮೇಲೆ ಹಾಕಿದವ್ರದ್ದು ಏಪ್ರಿಲ್ ಎಂಡು, ಈ ಮಂತ್ ಎಂಡ್ಗೆ ಆದರೂ ಬರೋದು, ಏಪ್ರಿಲ್ ಎಂಡ್ಗೆ ಆದರೂ ಅಥವಾ ಮೇದಲ್ಲಿ ಪರೀಕ್ಷೆಗಳು ನಡೀತವೆ. ಹಾಗಾದರೆ ಗ್ರೂಪ್ ಡಿ ಇವಾಗ ನಡಿಬೋದು. ಏಪ್ರಿಲ್ ಮತ್ತು ಮೇದಲ್ಲಿ RRB ಗ್ರೂಪ್ ಡಿ ನಡೆಯಲ್ಲ ಅನ್ನೋದು ನಿಮಗೆ ಕನ್ಫರ್ಮ್ ಆಯಿತು. ಯಾಕಂದರೆ ಇನ್ನೂ RRB NTPC ಗ್ರ್ಯಾಜುಯೇಟೆಡ್ ಅಂಡರ್ ಗ್ರ್ಯಾಜುಯೇಟೆಡ್ ನಡಿಬೇಕು, ಅದು ನಡೆದಿಲ್ಲ. ಹೀಗಾಗಿ ಏಪ್ರಿಲು ಮತ್ತು ಮೇದಲ್ಲಿ ನಿಮ್ಮ ಪರೀಕ್ಷೆಗಳು ಇರಲ್ಲ. ಹಾಗಾದರೆ ಯಾವಾಗ ನಡಿಬೋದು? ಮೇ ಆದ ನಂತರ ಜೂನು ಅಥವಾ ಜುಲೈನಲ್ಲಿ ನಿಮ್ಮ ಪರೀಕ್ಷೆಗಳು ನಡೀತವೆ. RRB ಗ್ರೂಪ್ ಡಿ 2026 ಯಾವಾಗ ನಡಿಬೋದು ಅಂದರೆ ಜೂನ್ ಅಥವಾ ಜುಲೈನಲ್ಲಿ. ಏಪ್ರಿಲು ಮತ್ತು ಮೇದಲ್ಲಿ ಅಂಡರ್ ಗ್ರ್ಯಾಜುಯೇಟೆಡ್ ಎಕ್ಸಾಮ್ಗಳು ನಡೀತವೆ. ಅದಾದ ನಂತರ ಗ್ರೂಪ್ ಡಿ ನಡೆಯುತ್ತೆ. ಜೂನದಲ್ಲಿ ನಿಮ್ಮದು ಎಕ್ಸಾಮ್, ಸಿಟಿ ಇಂಟಿಮೇಷನ್ ಸ್ಲಿಪ್ ಬಿಡೋದೇ ಜೂನಲ್ಲಿ. ಅಲ್ಲಿಂದ ಜೂನು ಮತ್ತು ಜುಲೈನಲ್ಲಿ ನಿಮ್ಮ ಪರೀಕ್ಷೆಗಳು ನಡೀತವೆ. ಇನ್ನೂ ಓದ್ಕೊಳ್ಳೋಕ್ಕೆ ಸಮಯ ಇದೆ. ಏನು? ಏಪ್ರಿಲು ಮೇ. ಹೌದಾ? ಇನ್ನೂ 2 ತಿಂಗಳಂತ ಇಟ್ಕೊಳ್ಳಿ, ಇನ್ನೂ 2 ತಿಂಗಳು ಟೈಮ್ ಇದೆ. ಜೂನಲ್ಲಿ ಇಟ್ಟರೂ ಇನ್ನೂ 2 ತಿಂಗಳು ಟೈಮ್ ಇದೆ. ಹೀಗಾಗಿ ಯಾರ್ಯಾರು RRB ಗ್ರೂಪ್ ಡಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅವರೆಲ್ಲರಿಗೂ ಇನ್ನೂ 2 ತಿಂಗಳು ಟೈಮ್ ಇದೆ, ಆರಾಮಾಗಿ ಓದ್ಕೋಬೋದು. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.